ನಮಸ್ತೆ ಫ್ರೆಂಡ್ಸ್, ಕುಕಿಂಗ್ ಆ್ಯಂಡ್ ಗಾರ್ಡನಿಂಗ್ ವಿತ್ ವಿದ್ಯಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈಗಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇರುವಂಥ ನನ್ನೆಲ್ಲ ಸ್ನೇಹಿತರಿಗೆ ನನ್ನ ಧನ್ಯವಾದಗಳು. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಸ್ಪೈಸಿ ಆಗಿರುವಂಥ ಚಟ್ಟಂಬಡೆ ಈ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಯಾವುದಾದ್ರು ಸ್ವೀಟ್ ಮಾಡಿಕೊಂಡಾಗ ಅದ್ರ ಜೊತೆಗೆ ಚೆನ್ನಾಗಿರುತ್ತೆ, ಇಲ್ಲ ಟೀ ಟೈಮ್ ಸ್ನ್ಯಾಕಾಗಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದನ್ನು ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದರು, ಹಲಸಿನ ಹಣ್ಣು ಕಡುಬಿನ ಜೊತೆಗೆ ಈ ಡಿಶ್ನ ನಾವು ಮಾಡಿದ್ದಾಗಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು. ಈ ಚಟ್ಟಂಬಡೆನ ಮಾಡೋದಕ್ಕೆ ನಾನು ತಗೊಂಡಿರುವಂಥ ಅಳತೆನಲ್ಲೇ ನೀವು ಕೂಡ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡೋಣ ಹೇಗೆ ಮಾಡೋದು ಅಂತ. ಈ ಚಟ್ಟಂಬಡೆನ ಮಾಡೋದಕ್ಕೆ ನಾನು ಒಂದು ಗ್ಲಾಸ್ ಆಗುವಷ್ಟು ದೊಡ್ಡ ಗ್ಲಾಸ್ನಲ್ಲಿ, ಒಂದು ಗ್ಲಾಸ್ ಅರ್ಧ kg ಆಗುತ್ತೆ ಇದು, ಕಡಲೆಬೇಳೆನ ತೊಗೊಂಡಿದ್ದೀನಿ. ಅದೇ ಗ್ಲಾಸ್ನಲ್ಲಿ 1/4 ಗ್ಲಾಸು 1/4 ಗ್ಲಾಸ್ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಇವೆರಡನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳೆದು 3-4 ಸಲ ತೊಳ್ಕೊಂಡಿದ್ದೀನಿ. ತುಂಬ ಧೂಳಿರುತ್ತೆ ಅಲ್ವಾ, ಚೆನ್ನಾಗಿ ತೊಳ್ಕೊಳ್ಬೇಕು. ನಂತರನೇ ಇದನ್ನು ನೆನೆ ಹಾಕಬೇಕು. ನೋಡಿ, ಈ ಥರ ತೊಳ್ಕೊಂಡು ಕ್ಲೀನಾಗಿ 3 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಆಗ ಚೆನ್ನಾಗಿ ಬರುತ್ತೆ ಇದು. ಕಡಲೆಬೇಳೆ ಉದ್ದಿನಬೇಳೆ ನೆನೆದ ಮೇಲೆ ನೀರನ್ನೆಲ್ಲ ಸೋಸ್ಕೊಂಡ್ಬಿಟ್ಟು ನಾನು ಗ್ರೈಂಡ್ರಲ್ಲಿ ಬೀಸ್ಕೊಳ್ತಾ ಇದ್ದೀನಿ. ಇದನ್ನು ಗ್ರೈಂಡ್ರಲ್ಲಿ ಬೀಸ್ಕೊಂಡ್ರೇ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸಿಗಿಂತ ಗ್ರೈಂಡ್ರು ಚೆನ್ನಾಗಾಗತ್ತೆ. ಈ ಉದ್ದಿನ ದೋಸೆ ಮಾಡೋದಕ್ಕೆ, ಮಸಾಲೆ ದೋಸೆ ಮಾಡೋದಕ್ಕೆ, ಇಂಥವುಗಳನ್ನೆಲ್ಲ ಮಾಡೋದಕ್ಕೆ, ಉದ್ದಿನ ವಡೆ ಮಾಡೋದಕ್ಕೆ, ಇವಕ್ಕೆಲ್ಲ ಗ್ರೈಂಡ್ರೇ ತುಂಬಾ ಚೆನ್ನಾಗಿ ಬರುತ್ತೆ. ಗ್ರೈಂಡ್ರಲ್ಲಿ ಮಾಡಿಕೊಂಡ್ರೆ ಮಿಕ್ಸಿನಲ್ಲಿ ಚೆನ್ನಾಗಾಗತ್ತೆ, ಆದರೆ ಗ್ರೈಂಡ್ರಷ್ಟು ಚೆನ್ನಾಗಿ ಬರಲ್ಲ. ಇದರಲ್ಲಿ ಜಾಸ್ತಿನೂ ಆಗುತ್ತೆ ಈ ಗ್ರೈಂಡ್ರಲ್ಲಿ ರುಬ್ಕೊಳ್ಳೋದ್ರಿಂದ. ನೋಡಿ, ಈ ಥರ ಹಾಕಿ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಈ ಥರ ರುಬ್ಕೊಳ್ತಾ ಇದ್ದೀನಿ. ಈ ಚಟ್ಟಂಬಡೆ ಸ್ಪೈಸಿಯಾಗಿ ಫ್ಲೇವರಿಶ್ ಆಗಿ ಬರೋದಕ್ಕೆ ಇದಕ್ಕೆ ನಾವು ಮಸಾಲಾನ ಆ್ಯಡ್ ಮಾಡ್ಕೊಳ್ಬೇಕು. ಮಸಾಲೆಗೆ 5-6 ಒಣ ಮೆಣಸಿನಕಾಯಿನ ತೊಗೊಂಡಿದ್ದೀನಿ. 1 ಹಸಿ ಮೆಣಸಿನಕಾಯಿ, 1.5 ಚಮಚ ಆಗೋವಷ್ಟು ಕೊತ್ತಂಬರಿ ಬೀಜನ ತೊಗೊಂಡಿದ್ದೀನಿ. 1 ಚಮಚ ಆಗೋವಷ್ಟು ಜೀರಿಗೆ, 1/4 ಚಮಚ ಅಜ್ವೈನ್, ಓಂ ಕಾಳು ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಂಡಿದ್ದೀನಿ. ಹಾಗೆ 1 ಇಂಚ್ ಆಗುವಷ್ಟು ಶುಂಠಿನ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಈ ಥರ ಪೌಡ್ರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ನಾವು ಗ್ರೈಂಡ್ರ್ ಮಾಡ್ತಾ ಇರ್ತೀವಲ್ಲ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಈ ಹಿಟ್ಟು ಗಟ್ಟಿಯಾಗಿರೋದ್ರಿಂದ ಮಿಕ್ಸರಲ್ಲಿ ಒಂದು ಸಲ ಈ ಥರ ಪುಡಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ರುಬ್ಬಿ ಬರುತ್ತೆ. ಓಂ ಕಾಳು ಮತ್ತು ಜೀರಿಗೆ ಹಾಕೋದ್ರಿಂದ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ನೆನೆಸಿಟ್ಟಿರುವಂಥ ನೀರನ್ನು ತೆಗೆದುಕೊಂಡು ಆಮೇಲೆ ಗ್ರೈಂಡ್ರಿಗೆ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕಾಗತ್ತೆ. ಇದಕ್ಕೆ ಪೂರ್ಣ ಹಿಟ್ಟು ರೆಡಿ ಆಗೋ ತನಕ ನಾನು 1.5 ಲೋಟ ಆಗೋಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ನೀರನ್ನು ನೋಡ್ಕೊಳ್ತಾನೆ ಹಾಕ್ಕೊಳ್ಬೇಕು, ಎಷ್ಟು ನೀರು ಹೀರ್ಕೊಳ್ಳುತ್ತೆ ಬೇಳೆ ಬೀಸ್ಕೊಳ್ತಾ ಇರೋವಾಗ ಅಂತ ನೋಡ್ಕೊಂಡು ಹಾಕ್ಕೊಳ್ಬೇಕು. ತುಂಬ ನೀರನ್ನು ಒಂದೇ ಸಲ ಹಾಕ್ಕೊಂಡ್ಬಿಟ್ರೆ ಅಳತೆ ಸಿಗಲ್ಲ. ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ತಾ ಹೋಗಬೇಕು. ಒಂದೊಂದು ಬೇಳೆ ಒಂದೊಂದು ಥರ ಇರುತ್ತೆ. ಕೆಲವೊಂದು ಬೇಳೆಗೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ, ಕೆಲವೊಂದು ಬೇಳೆಗೆ ಸ್ವಲ್ಪ ಕಡಿಮೆ ನೀರು ಸಾಕಾಗುತ್ತೆ. ಈ ಥರ ರುಬ್ಕೊಳ್ತಾ ಇರುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. 3 ಚಮಚ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಗಿದೆ ನೋಡಿದ್ದು ಈ ಹಿಟ್ಟು. ಈಗ ಇದನ್ನು ಈ ಥರ ಕೈಯಲ್ಲೇ ತೆಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹಿಟ್ಟು ಇಷ್ಟೇ ಗಟ್ಟಿಯಾಗಿಯೇ ಇರಬೇಕು, ತೆಳುವಾದರೆ ಚೆನ್ನಾಗಿರಲ್ಲ. ನೋಡ್ತಾ ಇದ್ದೀರಲ್ಲ, ಈ ಥರ ಗಟ್ಟಿಯಾಗಿ ಇಡಬೇಕು ಹಿಟ್ಟು. ಈ ಥರ ತೆಕ್ಕೊಂಡಿರುವಂಥ ಹಿಟ್ಟಿಗೆ 15-20 ಕರಿಬೇವಿನ ಎಲೆನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲನೂ. ಈ ಹಿಟ್ಟನ್ನು ಈ ಥರ ನುಣ್ಣಗೆ ಬೇಕಾದರೂ ರುಬ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೂ ಕೂಡ ಚೆನ್ನಾಗೇ ಇರುತ್ತೆ. ಈ ಟೈಮ್ನಲ್ಲಿ ಕೂಡ ಇದಕ್ಕೆ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಒಂದು ಬಾಳೆನ ತಗೊಂಡು ಅದ್ರ ಹಿಂಭಾಗನ ಚೆನ್ನಾಗಿ ನೀರು ಹಾಕಿ ಒರೆಸ್ಕೊಳ್ಬೇಕು. ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಕೈಯಲ್ಲಿ ಉಂಡೆ ಮಾಡಿಕೊಂಡು ಈ ಥರ ಚಪ್ಪಟೆಯಾಗಿ ಬಾಳೆನಲ್ಲಿ ಹಚ್ಕೊಳ್ಬೇಕು. ಸ್ವಲ್ಪ ಕೈಗೆ ನೀರು ಮುಟ್ಟಿಸ್ಕೊಂಡ್ರೆ ಕೈಗೂ ಅಂಟಲ್ಲ, ಬಾಳೆಗೂ ಸ್ವಲ್ಪ ನೀರು ಮುಟ್ಟಿಸ್ಕೊಂಡ್ರೆ ಬಾಳೆಗೂ ಅಂಟಲ್ಲ, ತೆಗೆಯೋದಕ್ಕೆ ಚೆನ್ನಾಗಿ ಬರುತ್ತೆ ಇದು.
ಪಕ್ಕದಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದಿದೆ ಚೆನ್ನಾಗಿ. ಅದಕ್ಕೆ ಈ ಥರ ಹಚ್ಕೊಂಡಿರ್ತೀವಲ್ವ ಅಂಬೊಡೆನ ಅದನ್ನು ಬಿಟ್ಕೊಳ್ಬೇಕು. ಮೀಡಿಯಮ್ ಉರಿನಲ್ಲೇ ಈ ಅಂಬೊಡೆನ ಬೇಯಿಸ್ಕೊಳ್ಬೇಕು. ಇಲ್ಲ ಅಂತಂದರೆ ಹೊರಗಡೆ ಸೀದೋಗುತ್ತೆ, ಒಳಗಡೆ ಬೆಂದು ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಳ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು, ಗರ್ಗರಿಯಾಗಿ ಬರುತ್ತೆ, ಒಳಗೆಲ್ಲ ಸ್ಮೂತಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೀ ಟೈಮ್ ಸ್ನ್ಯಾಕಾಗಿ ಬಳಸ್ಕೊಳ್ಬೋದು. ಇಲ್ಲ ಯಾರಾದರೂ ಗೆಸ್ಟ್ ಬಂದಾಗ ಸ್ವೀಟ್ ಮಾಡಿರ್ತೀವಲ್ವ, ಪಕ್ಕದಲ್ಲಿ ಖಾರದ ಡಿಶ್ಶಾಗಿ ಇದನ್ನು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಇದು. 1-2 ನಿಮಿಷ ಆದಮೇಲೆ ಈ ಥರ ಮಗಿಸ್ಕೊಳ್ತಾ ಇರಬೇಕು. 2 ಸಲ ಮಾಡಿದ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಬಾಳೆ ಇಲ್ಲ ಅಂತಾದರೆ ಕೈಯಲ್ಲೇ ಉಂಡೆನ ಕಟ್ಕೊಂಡ್ಬಿಟ್ಟು ಸ್ವಲ್ಪ ಚಪ್ಪಟೆ ಮಾಡಿಬಿಟ್ಟು ಈ ಥರ ಬಿಟ್ಕೊಳ್ಬೋದು. ಬಂಡಿಗೆ ಹಾಕಿ ಕೂಡ ಮಾಡ್ಕೊಳ್ಬೋದು. ನೋಡಿ ಈ ಕಲರ್ ಬಂದಮೇಲೆ ಇದು ಆಗಿದೆ ಅಂತ ಆಯಿತು. ಎಣ್ಣೆ ಎಲ್ಲ ನೊರೆ ಬರೋದು ಕಡಿಮೆ ಆಗುತ್ತೆ, ಆಗ ಇದು ಬೆಂದಿದೆ ಅಂತ ಆಗುತ್ತೆ. ನೋಡಿ ಸ್ನೇಹಿತರೆ, ಎಲ್ಲ ಹಿಟ್ಟನ್ನು ಈ ಥರ ಅಂಬೊಡೆ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿನ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.